शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुर्विष्णु गुरुदेवो महेश्वरः गुरुः साक्षात् परं ब्रह्म तस्मै श्री गुरवे नमः। नूतकाय जितमाय पुरमथनवरकथना धृतसोमगतकाम चरलिङ्गवरसङ्गा श्रुतिदूरमतिसार गिरिजेशस्मरनाश दुरितहर करुणाकर प्रतिरहित नुतिविहित शरण जय भरण जय वितत गण चतुर गुण सुरराज वरतेज सिद्धि गणनेयति बड़ने शरणागो शरणागो गुरुमूर्ति पुलिकर पुराधीश्वर पुलिकर पुराधीश्वर। ಈ ಚತುರ್ಥ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೀವಿ, ಆದಯ್ಯ ಮತ್ತೆ ಅವನ ಹೆಂಡತಿ ಇಬ್ಬರೂ ಶಿವ ಬರುವ ಮಧ್ಯರಾತ್ರಿಯ ಸಮಯದಲ್ಲಿ ಗಗನಾಂಗಣದಲ್ಲಿ ಆಗುವಂತಹ ವಿಚಿತ್ರ ವಿಚಿತ್ರ ಭೋರೆಂಬ ಸದ್ದಿಗೆ ನಿದ್ದೆ ಮಾಡದೆ ಎದ್ದಿದ್ದು ಸ್ನಾನ ಮಾಡಿ ಶುಭ್ರವಸನರಾಗಿ ಆನೆಯ ಮೇಲೆ ಬಂದು ಅಲ್ಲಿ ನೋಡ್ತಾ ಇದ್ದಾರೆ, ಗಗನಾಂಗಣವನ್ನ ನೋಡ್ತಾ ಇದ್ದಾರೆ. ಹೇಗೆ ನೋಡ್ತಿದ್ದಾರೆ ಅವರು ಅಂದ್ರೆ, ಬಂದ ಶಿವ ಅವನು ತಪ್ಪುವುದಕ್ಕೆ ಅವಕಾಶವೇ ಇಲ್ಲ. ಭಕ್ತರ ನಿರೀಕ್ಷೆಯನ್ನ ಶಿವ ಎಂದೂ ತಪ್ಪಲ್ಲ. ಇನ್ನು ಶಿವನ ನಿರೀಕ್ಷೆಯನ್ನ ಭಕ್ತರು ತಪ್ಪುವುದು. ಭಕ್ತರ ನಿಷ್ಠೆಯನ್ನ ಶಿವ ಎಂದೂ ತಪ್ಪಲ್ಲ, ಸುಳ್ಳು ಮಾಡಲ್ಲ. ಇದನ್ನ ಹೇಳ್ಕೊಂಡು ಪರವಶತೆ ಹೊಂದಿದ್ದಾರೆ, ಭಾವ ಸಮಾಧಿಗೆ ಏರಿದ್ದಾರೆ. ಈಗ ನಮ್ಮ ಗತಿಯೇ ಬಂತಿಲ್ಲಿ, ಶಿವನ ರೂಪದಲ್ಲಿ ಬಂದ್ಬಿಡ್ತಿದೆ. ನಮ್ಮ ಮತಿ ನಮ್ಮ ಭಾಷೆಗೋಸ್ಕರ ಆ ಜಗದೊಡೆಯ ಹೀಗೆ ಬಂದಲ್ಲ ಅಂತ ಹೇಳಿ ಅವ್ರಿಗೆ ಅತ್ಯಂತ ಆನಂದಮಯ ಆಗ್ತಾ ಇದೆ. ಮುಂದೆ ಅವರ ಭಾವನೆಗಳನ್ನ ನೋಡಿ ಶಿವ ಏನ್ ಹೇಳ್ತಾರೆ ನೋಡಿ. ಎರಡಿಲ್ಲದ ಅಚಳ ನಿಷ್ಠೆಯ ನಂಬುಗೆಯ ಭಕ್ತರಿರವ ಕಂಡು ಅತಿ ಹರುಷದಿ ಮೆಚ್ಚಿ ಸೌರಾಷ್ಟ್ರಪುರದೊಡೆಯ ಸೋಮಯ್ಯ ನಾನಿವರನು ಆದರಿಸುತ್ತಿರಲೇಕೆ ಇರುವರ್ಗೆ ನುಡಿದ ಹಿರಿಯ ಸುರ ಹೊನ್ನೆ ಬಸದಿಯ ಜಿನಗನು ಒಡೆದು ಉದಿಸಿದರೆಗಿದ ಅಚ್ಚರಿಯೆನಿಸಿ ಭಕ್ತವತ್ಸಲ ನೆನಿಪ ಬಿರುದ ಪಾಲಿಸುವೆನು. ಧರೆಗಿದು ಅಚ್ಚರಿಗೆನಿಸಿ ಭಕ್ತವತ್ಸಲ ನೆನಿಪ ಬಿರುದ ಪಾಲಿಸುವೆನು ಎಂದು ಅತಿ ಹರುಷದಿಂ ಬಂದು ನಂದಿಯಂ ದೂವಳಿಸುತ್ತೆ. ಎರಡಿಲ್ಲದ ಅಚಳ ನಿಷ್ಠೆ ಅಂದ್ರೆ ಅವ್ಯವಿಚಾರ ಭಕ್ತಿ.
ಶಿವನನ್ನಲ್ಲದೆ ಯಾವುದರಲ್ಲೂ ಬೇರೆ ಯಾವ ದೈವವನ್ನು ಕಾಣಲ್ಲ ಅನ್ನುವಂಥ ಮನೋಭಾವ. ಯಾವುದನ್ನ ನೋಡಿದ್ರು ಶಿವ ಅಂಥ ನಿಷ್ಠೆ ಇರುವಂಥ ನಂಬಿಕೆಯ ಭಕ್ತರು ಅವರು ಹೀಗೆ ತವಕ ಪಡ್ತಾ ಇರೋದು, ಅವರು ಹರ್ಷ ಪಡ್ತಿರೋದು ನೋಡಿ ಮೆಚ್ಕೋತಾನಂತೆ ಶಿವ. ಸೌರಾಷ್ಟ್ರ ಸೋಮಯ್ಯ ಮೆಚ್ಕೊಂಡು, ನಾನು ಇಷ್ಟು ಆಧರಿಸ್ತಾ ಇದ್ದೀನಿ, ಆದರೂ ಯಾಕೆ ಇವ್ರಿಗೆ ಈ ತವಕ, ಯಾಕೆ ಈ ಪರವಶತೆ, ಯಾಕೆ ನಂಬಿಕೆ ಇಲ್ವೇ? ನಾನು ಆಧರಿಸ್ತಾ ಇದ್ದೀನಲ್ಲ, ನಾನು ಕೈ ಹಿಡ್ಕೊಂಡ್ಮೇಲೆ ಅವ್ರಿಗೆ ಯಾಕೆ ತವಕ, ಅವ್ರಿಗೆ ಯಾಕೆ ಅಂಜಿಕೆ? ಈಗ ನೋಡ್ತಾ ಇದೆ ಆ ಸುರಮನ್ನೆಯ ದೇವಾಲಯ ಇದೆಯಲ್ಲ, ಅದರಲ್ಲಿರೋ ಅನ್ಯ ದೈವ ಮೂರ್ತಿಯ ಮಧ್ಯದಲ್ಲಿ ನಾನು ಉದ್ಭವಿಸ್ತೀನಿ, ತನ್ನಂತೆ ತಾನೇ ಉದ್ಭವಿಸ್ತೀನಿ. ನಾನು ಭಕ್ತವತ್ಸಲ ನೆನಪ ಬಿರುದನ್ನ ಪಾಲಿಸ್ತೀನಿ. ಯಾಕೆಂದ್ರೆ ನನ್ನ ದೇವಾಲಯವನ್ನ ಒಡೆದು ಅವರ ದೈವವನ್ನ ಇಟ್ಟಿದ್ರಲ್ಲ, ಈಗ ನಾನು ಮತ್ತೆ ನನ್ನನ್ನು ನಾನು ಪ್ರತಿಷ್ಠಾಪಿಸಿಕೊಳ್ತೀನಿ ಅಂತ ಹೇಳಿ ಅತಿ ಹರ್ಷದಿಂದ, ತುಂಬಾ ಖುಷಿಯಾಗಿದೆ. ನಂದಿಯನ್ನ ರಭಸವಾಗಿ ನಡೆಸ್ತಾ ಬರ್ತಿದ್ದಾನಂತೆ. ರಭಸವಾಗಿ, ನಂದಿ ವಿಧಾನದಲ್ಲಿ ಬರ್ತಿಲ್ಲ, ರಭಸವಾಗಿ ಬರ್ತಿದೆಯಂತೆ ನಂದಿ. ರಭಸವಾಗಿ ಬಂದು ಧೂಳಿಸುತ್ತಾ ಅಂದ್ರೆ ರಭಸ, ಆ ರಭಸವಾಗಿ ಬಂದು ದೇವಾಲಯಕ್ಕೆ ಹೋಗುವಂತ ಒಂದು ಸನ್ನಿವೇಶವನ್ನ ಈ ಪದ್ಯ ಕಟ್ಟಿಕೊಡ್ತಾ ಇದೆ. ಮುಂದಿನ ಪದ್ಯ. ಹರವಸಕ್ಕೆ ಸಂದಿದ್ದ ದಂಪತಿಗಳೆಚ್ಚತ್ತು ಗಿರಿಜಾವರಂ ಬಂದನೆಂದು ಆರ್ದು ಹುರಿಗೆರೆಯ ಪುರವ ಹೊಕ್ಕುದ ಕಂಡು ಸುರಹೊನ್ನೆ ಬಸದಿ ಶಿವ ಭವನವಾಯ್ತು ಎಂದು ನಲಿದು ಹರುಷದಿಂದಂ ತಮ್ಮ ಮನೆಗೆ ನಡೆತಂದು ಅಲ್ಲಿ ಹರಪದಾಬ್ಜದೆ ಷೋಡಶೋಪಚಾರದ ನೆಲೆಗೆ ಪರುಟವಿಸುತ್ತಿರಲು ಇತ್ತ ಸುರಜಯಧ್ವಾನದಿಂ ಬರುತ್ತಿದ್ದ ಸೋಮೇಶನು. ಹರಧ್ಯಾನದಲ್ಲಿ ಪರವಶ ಹೊಂದಿದ್ದಂತಹ ದಂಪತಿಗಳು ಎಚ್ಚೆತ್ಕೊಂಡ್ರು. ಗಿರಿಜಾವರ ಬಂದನೆಂದು, ಅಯ್ಯೋ ಬಂದಿದ್ದಾನೆ ಶಿವ ಅಂತ ಹೇಳಿ ಆರ್ದು ಅಂದ್ರೆ ಕೇಳಿ 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 ಹುಲಿಗೆರೆಯ ಪುರವನ್ನ ಹೊಕ್ಕಿದ್ ನೋಡಿದ್ರು ಅವರು. ಆಕಾಶ ಮಾರ್ಗದಿಂದ, ಗಗನ ಮಾರ್ಗದಿಂದ ಹುಲಿಗೆರೆಯ ಪುರವನ್ನ, ನಗರವನ್ನ ಹೊಕ್ಕಿದ್ಕೊಂಡ್ರು. ಮತ್ತು ಸುರಹನ್ನೆಯ ದೇವಾಲಯ ಶಿವನ ಭವನವಾಯಿತು ಅಂತ ಹೇಳಿ ನಲಿದು ಹರ್ಷದಿಂದ ಬೇಗ ತಮ್ಮ ಮನೆಗೆ ಹೋದ್ರು. ಅಲ್ಲಿ ಶಿವನ ಪಾದಕ್ಕೆ ಷೋಡಶೋಪಚಾರ ಪೂಜೆಗೆ ಎಲ್ಲವನ್ನ ಅಣಿ ಮಾಡ್ಕೊಳ್ತಾ ಇದ್ದಾರೆ. ಪರಟವಿಸಲು ಅಂದ್ರೆ ಎಲ್ಲ ಅಣಿ ಮಾಡ್ಕೊತಾ ಇದ್ದಾರೆ, ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ಸುರಜಯ ಧ್ವಾನದಿಂದ ಬರುತ್ತಿದ್ದ ಸೋಮೇಶನು, ಎಲ್ಲ ದೇವಾನುದೇವತೆಗಳೆಲ್ಲ ಜಯಧ್ವನಿ ಮಾಡ್ತಾ ಇದ್ದಾರೆ, ಪರ ಕೇಳ್ತಿದ್ದಾರೆ ಶಿವನ್ಗೆ, ಬಹುಪರ ಅಂತ. ಅವರು ಮುಂದೆ ಬರ್ತಾ ಇದ್ದಾನೆ ಶಿವ. ಈ ಚೋದ್ಯಗಳು ಮಲಗಿ ನಿದ್ರೆ ಹೊಡಿತಿರೋರು ಯಾರಿಗೂ ಗೊತ್ತಾಗಿಲ್ಲ. ಯಾರ್ಯಾರು ನಿದ್ರೆಯಿಂದ ಎಚ್ಚೆತ್ತು ಜಾಗೃತರಾಗಿ ಹೊರಗೆ ಬಂದಿದಾರೋ ಅವ್ರಿಗೆ ಮಾತ್ರ ಕಾಣಿಸ್ತಾ ಇದೆ, ಭಕ್ತರಿಗೆ ಮಾತ್ರ ಕಾಣಿಸ್ತಾ ಇದೆ. ಹಿಂದಿನ ಜನ್ಮದ ಸುಕೃತದಿಂದ ಇರುವವರು ಕೆಲವರು ಏನು ಯಾರು ಬರ್ತಾರೆ ನೋಡೋಣ ಅಂತ ಎದ್ದಿದ್ರಲ್ಲ, ಅಂಥವ್ರು ಸುಕೃತಿಗಳೇ. ಯಾಕೆಂದ್ರೆ ಶಿವನ ಬರುವನ್ನ ಏನಾಗತ್ತ ನೋಡೋಣ ಅಂತಲಾರು ನೋಡ್ತಿದಾರಲ್ಲ, ಉಳಿದವರೆಲ್ಲ ಮಲ್ಕೊಂಡು ನಿದ್ದೆ ಮಾಡಿದ್ರು. ಇದನ್ನ ಈ 32ನೇ ಪದ್ಯ ವರ್ಣಿಸುತ್ತೆ. 33ನೇ ಪದ್ಯದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ರಾಘವಂಕರು. ಮುಂದೆ ಹರಿಹಿಂದಜಂ ಕೆಲವಲದೊಳಗದ ಸ್ಕಂದ ಗಜವದನರೆತ್ತಂ ಸುತ್ತಮುತ್ತಿ ಗಣವೃಂದ ಜಯ 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 ಉಘೆ 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 ಚಾಗುದ್ಭಲ ಎಂದು ನಮಿಸುತ್ತಿರರು. ನಂದಿವಾಹನ
ಬಸದಿಯೊಳು ಮುದದಿಂದೆ ಹೊಕ್ಕಂ ದೇವಕುಲ ಶಿರೋಮಣಿ ಸೋಮನಾಥ ಮೂರ್ತಿ ವಿಳಾಸನು ಸುರ ಹೊಂದೆ ಬಸದಿಯೊಳು ಮುದದಿಂದೆ ಹೊಕ್ಕಂ. ಮುಂದೆ ಶ್ರೀಹರಿ ಬರ್ತಾ ಇದ್ದಾನೆ ಶಿವನ ಮುಂದ್ಗಡೆ, ಹಿಂದೆ ಬ್ರಹ್ಮ ಬರ್ತಾ ಇದ್ದಾನಂತೆ. ಎಡಬಲಗಳಲ್ಲಿ ಗಣೇಶ ಷಣ್ಮುಖರಿದ್ದಾರೆ, ಸುತ್ತಮುತ್ತಿರುವ ಗಣವೃಂದಗಳು ಎಲ್ಲ ಗಣಗಳಿದಾರಲ್ಲ, ಯಕ್ಷ ಕಿನ್ನರ ಕಿಂಪುರುಷರು ಎಲ್ಲರೂ ಜಯ ಜಯ ಉಘೆ ಉಘೆ ಎಂದು ಚಂಗ್ ಚಂಗ್ ಅಂತ ನೃತ್ಯ ಮಾಡ್ತಾ ಹೊಂದಿಸ್ತಾ ಇದ್ದಾರೆ. ಮುಂದೆ ಮುಂದೆ ಭಕುತ ಜನ ಮುಂದೆ ನೀನವರ ಹಿಂದೆ ಅನ್ನುವ ರೀತಿಯಲ್ಲಿ ಭಗವಂತ ಬರ್ತಾ ಇದ್ದಾನೆ. ಮುಂದ್ಗಡೆ ಇವರೆಲ್ಲ ನೃತ್ಯ ಮಾಡಿಕೊಂಡು ಕುಣಿದಾಡ್ಕೊಂಡು ವಂದನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಬಂದು ಆ ಸುರಹೊನ್ನೆಯ ದೇವಾಲಯ ಇತ್ತಲ್ಲ, ಅದು ಅದರೊಳಗೆ ಹೋಗ್ಬಿಟ್ಟ. ದೇವಕುಲ ಶಿರೋಮಣಿಯಾದಂಥ ಸೋಮನಾಥ ಮೂರ್ತಿ ವಿಲಾಸದಿಂದ ಅಲ್ಲಿ ಹೋಗಿ ಆ ಮೂರ್ತಿಯ ಮಧ್ಯದಿಂದ ತನ್ನನ್ನು ತಾನು ಪ್ರತಿಷ್ಠಾಪಿಸಿಕೊಂಡ. ಇನ್ನು ಕಮಲದ ಒಳಗಿಂದ ಬಂದಂಥ ಮೂರ್ತಿಯೋಪಾದಿಯಲ್ಲಿ ಅಲ್ಲಿದ್ದ ದೈವದ ಮಧ್ಯದಲ್ಲಿ ಶಿವನ ಮೂರ್ತಿ ಉದ್ಭವ ಆಗ್ಬಿಡ್ತು. ಮುಂದಿನ ಪದ್ಯನು ಒಳಹೊಕ್ಕುರಂಗ ಮಧ್ಯದೊಳು ಶಾಕ್ವರಪತಿಯ ಕೊಳಗೂರುವ ಅಲ್ಲಿಂದ ಮುನ್ನ ಬಾಣಾಕ್ಷದ ಉರಿ ಮುಳಿದು ಕೋಣೆಯೊಡಿದ್ದ ದಡಿಗಜಿನ ಬಿಂಬವಂ ಹೊಡೆಯೇ ಛಟ ಛಟಿಲ ನೊಡೆದು ಚಿಡಿ ಚಿಡಿಲೆನಲು ಚಿಡಿ ಚಿಡಿ ಚಿಡಿಗೆನಲು ಸಿಡಿದು ಛಟ ಛಟನೆ ಹಣೆ ಹಾರಿ ಫಳ ಫಳನು ಉದುರ್ತು ಸೌಳನೆ ಬಿರಿದು ಕೆಲ ಬಲಕ್ಕಿಳಿದ ಎರಡು ಭಾಗಗಳು ಉರಿದು ಉಡುಗು ಉರಿದುಡುಗು ಧುಮ್ಮೆಂದು ಬಿದ್ದುದು ಬಣ್ಣಿಸುವೆನು. ಅಂದ್ರೆ ದೈವ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗ್ಬಿಡುತ್ತಲ್ಲ ಅನ್ನೋದನ್ನ ಈ ಪದ್ಯ ಹೇಳತ್ತೆ. ಈ ರಂಗ ಮಧ್ಯದಲ್ಲಿ ಅಂದ್ರೆ ಗರ್ಭಗುಡಿಯಲ್ಲಿ ಇತ್ತಂತ ಶಾಕ್ಯ ಜನಾಂಗದ ದೈವ. ಅದು ಅಲ್ಲಿಂದ ಒಳಗೆ ಆ ಗರ್ಭಗುಡಿಯ ಮಧ್ಯದಲ್ಲಿ ಒಳಕೂರುವಂಥ ಅಲ್ಲಿಂದ ಮುಂದೆ ಬಾಳಾಕ್ಷ ಇದನ್ನಲ್ಲ, ಶಿವನ ಹಣೆದು ಉರಿಗಣ್ಣು, ಆ ಉರಿಗಣ್ಣಿಂದ ನೋಡಿ ಕೋಣೆಯಲ್ಲಿದ್ದಂಥ ದೈವದಕ್ಕೆ ಆ ಉರಿಗಣ್ಣಿನ ತಾಪ ತಗಲತ್ತೆ. ಅದು ಚಿಟಿಲ್ ಚಿಟಿಲ್ ಅಂತ ಸಿಡಿದು ಬಿಡ್ತು. ಚಳಿಲ್ ಚಳಿಲ್ ಅಂತ ಸಿಡಿತು, ಚಿಟಿ ಚಿಟನೆ ಹಾನೆ ಹಾರ್ದು ಹೊಳಪೊಳನೆ ಉದುರ್ತು, ಸೌಳನೆ ಬಿರಿದು ಹೋಯ್ತು. ಕೆಲವಲದಲ್ಲಿ ಎರಡು ಭಾಗಗಳು ಉರಿದುಡುಗು ಆ ಕಡೆ ಈ ಕಡೆ ಬಿದ್ದೋಯ್ತು. ದುಮ್ಮೆಂದು ಬಿದ್ದು ಬಿಡ್ತು. ಮಧ್ಯದಲ್ಲಿ ಶಿವ ಮೂಡಿಬಿಟ್ಟ. ಅಂದ್ರೆ ಬೇರೆ ಮೂರ್ತಿಯನ್ನ ತಂದಿಟ್ಟಿಲ್ಲ, ತಾನೇ ಬಂದು ಅಲ್ಲಿ ಆ ಮೂರ್ತಿಯ ಮಧ್ಯದಿಂದ ಕಾಣಿಸ್ಕೊತಾ ಇದ್ದಾನೆ ಸೌರಾಷ್ಟ್ರ ಸೋಮಯ್ಯ. ಮುಂದೆ ಕಡೆದ ಜಿನನು ಒಡಲೆರಡು ಕಡೆಯ ನಡುವಡಿಸಿ ಕಿರುಜಡೆಯ ಸಸಿ ಕಳೆಯ ಸುರನದಿಯ ಭಾಡಾಂಬಕದ ಕಡು ಚಲುವ ಮುದ್ದು ಮೊಗದ ಅಹಿಕುಂಡಲದ ಢಮರು ಶೂಲ ಪಣಿಯಜ ಶಿರವನು ಹಿಡಿದ ಚಾತುರ್ಭುಜದ ನಂದಿವಾಹನದ ಹೊಸ ಮೃಡ ಸೋಮನಾಥ ಮೂರ್ತಿ ವಿಳಾಸನು ಉದಗಿಸಿದನು. ಎಡೆಗೊಂಡು ಜಯ ಜಯ ರವಂ ಬೆರೆಸಿ ದುಂದುಭಿ ಮೃದಂಗನಾದಂ ಪೊಣ್ಮಲು
ಭಾಗ ಆಯ್ತಲ್ಲ ಆ ದೈವ, ಅದರ ಈ ಕಡೆ ಆ ಕಡೆ ಮಧ್ಯದಲ್ಲಿ ಕಿರುಜಡೆಯ ಜಡೆ ಇದೆ, ಚಂದ್ರ ಇದ್ದಾನೆ, ಸುರ ನದಿಯ ಬಹಳ ಅಂಬಕದ ಅಂದರೆ ಹಣೆಯ ಕಣ್ಣಿದೆ. ಆ ಸುರ ನದಿ ಗಂಗೆ ಇದ್ದಾಳೆ, ಕಡು ಚೆಲ್ಲುವ ಮುದ್ದಾಗಿರುವಂಥ ಶಿವ, ಮೊಗದಹಿ ಅಹಿಕುಂಡಲ, ಮೊಗದ ಆ ಕಡೆ ಈ ಕಡೆ ಪಕ್ಕದಲ್ಲಿ ಅಹಿ ಅಂದರೆ ಸರ್ಪಗಳಿವೆ, ಅದು ಕುಂಡಲದ ಮಣಿಗಳೋ ಎಂಬಂತೆ ಕಾಣ್ತಾ ಇದೆ. ಶೂಲ ಪಣಿಯ ಶಿರವನ್ನು, ಶೂಲ ಕೂಡ ಪಣಿಯ ಶಿರದ ಆ ಕಡೆ ಈ ಕಡೆ ಕಾಣಿಸ್ತಾ ಇದೆ. ಹಿಡಿದ ಚತುರ್ಭುಜಗಳಿದೆ. ಸಾಮಾನ್ಯಕ್ಕೆ ನಂದಿ ವಾಹನನಾದಂಥ ಶಿವನಿಗೆ ಚತುರ್ಭುಜ ಇರುತ್ತೆ. ಹೊಸ 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 ಮೂರ್ತಿ ಅದು, ಯಾರೋ ಕೆತ್ತಿಟ್ಟಿದ್ದಾರೇನೋ ಅನ್ನೋಷ್ಟು ಸುಂದರವಾಗಿದೆ. ಆ ಸೋಮನಾಥ ಮೂರ್ತಿ ಉದಯಿಸಿದ ಆ ವಿಲಾಸವನ್ನ ಎಡೆಗೊಂಡು ಸುತ್ತ ಇರೋರೆಲ್ಲ ಜಯ 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 ಧೋ ಧೋ ಉಧೋ ಉಧೋ ಅಂತ ಕೂಗ್ತಾ ಇದ್ದಾರೆ. ಜಯರವಂ ಬೆರೆಸಿ ದುಂದುಬಿ ಮೃದಂಗನಾದಗಳು ಕೂಡ ಹೊರ ಹೊಮ್ಮುತ್ತಾ ಇದೆ ಅಲ್ಲಿ. ಅವಾಗ ಅಂದರೆ ಭಗವಂತ ಸಾಕ್ಷಾತ್ಕಾರ ಆದಾಗ ಇದೆಲ್ಲ ಆಗುತ್ತೆ ಅನ್ನೋದನ್ನ ಈ ಪದ್ಯ ಹೇಳುತ್ತೆ. ಮುನಿದು ಕೆಲ ಬಲದನು ಹೋವದೆ ನೋಡೆ ವಾಣಿ ಭದ್ರನು ಬಿರಿಯೇ ಜಕ್ಕಿಣಿಯ ಸೆಕ್ಕೆ ಬಿಟ್ಟುದು ಬೊಮ್ಮಯನು ನುಚ್ಚು ನೂರವುಗೆ ಕೆಟ್ಟ ಜ್ವಾಲ ಮಾಲಿನಿ ದೇವಿ ಎಂಬಾಕೆಯ ತನು ಸಿಡಿದು ಚವ್ವೀಸ ತೀರ್ಥಕರ ಕಾಯ ಸಿಕ್ಕನೆ ಸೀಳ್ದು ಪದುಮಾವತಿಯ ಕರಣ ಒಡೆದು ಮಿಕ್ಕಿನ ಜಿನ ಪ್ರತಿಮೆಗಳು ಹುಡಿ ಸಣ್ಣವಾದವು ಉಗ್ರನ ನೋಟ ಉದುರಿ ಹೊಯ್ದುಡು. ಅಲ್ಲಿದ್ದಂಥ ಬೇರೆ ದೈವಗಳು ಅಂದರೆ ಒಂದೇ ದೈವವನ್ನು ಇಟ್ಟಿರಲ್ವಲ್ಲ, ಅವ್ರಿಗೆಲ್ಲ ಬೇರೆ ಬೇರೆ ದೇವಾನುದೇವತೆಗಳನ್ನೆಲ್ಲ ನಿಲ್ಲಿಸಿರ್ತಾರಲ್ಲ, ಅದು ಎಲ್ಲ ಬೊಂಬೆಗಳು ಅಂದರೆ ಬೇರೆ ಮೊದಲು ಗರ್ಭಗುಡಿಯಲ್ಲಿದ್ದಂಥ ದೈವ ಬಿರಿದು ಅಲ್ಲಿ ಶಿವ ಬಂದ. ಮಿಕ್ಕಂತೆ ಅವ್ರದ್ದೆಲ್ಲ ದೇವತೆಗಳಿದ್ದಾರಲ್ಲ, ಜ್ವಾಲಾಮಾಲಿನಿ ಆಗಲಿ ಯಕ್ಷಿಣಿ ಆಗಲಿ ಎಲ್ಲವೂ ನುಚ್ಚು ನೂರಾಗಿ ಸಿಡಿದು ಹೋಗ್ಬಿಟ್ಟಿದೆ. ಮತ್ತು 40 ತೀರ್ಥಂಕರರುಗಳು ಕಾಯ ಎಲ್ಲ ಸಿಡಿದು ಹೋಯಿತು. ಪದ್ಮಾವತಿಯ ಕರ್ಣ ಒಡೆದು ಮಿಕ್ಕಿನ ಅಂದರೆ ಯಾವುದನ್ನು ಪದ್ಮಾವತಿ ಪೂಜೆ ಮಾಡ್ತಿದ್ಲೋ ಅದೊಂದು ವಿಗ್ರಹ ಬಿಟ್ಟು ಉಳಿದಿದ್ದೆಲ್ಲ ಜಿನಪ್ರತಿಮೆಗಳು ಸಣ್ಣ ಸಣ್ಣದಾಗಿ ಸಿಡಿದು ಹೋದವು. ಆ ನೋಟದ ಉರಿ ಇದೆಯಲ್ಲ, ಶಿವನ ಕಣ್ಣೋಟದ ಉರಿ, ಆ ಅಗ್ನಿನೇತ್ರದ ಉರಿಯಲ್ಲಿ ಸಿಡಿದು ಹೋದವು ಅನ್ನೋ ಮಾತು ಈ 36ನೇ ಪದ್ಯ ಹೇಳುತ್ತೆ. ಬಸದಿ ಬೆಸರಂ ತೊಡೆದು ಶಿವನಿಲಯವೆನಿಸಿ ರಾಜಿಸುವ ಸೋಮಯ್ಯಂಗೆ ಪೂರ್ವ ದಿಗ್ವನಿತೆ ತೋರಿಸುವ ಮಣಿಗನ್ನಡಿಯೋ ಪೇ ಪುಣ್ಯಮೂರ್ತಿ ದರುಶನವೆಂಬ ಉಣಿಸುವಡೆಯದೆ ಹಸಿದ ಜೀವರ ಕಣ್ಣ ಪಾರಣೆಗೆ ಬೊಮ್ಮ ಮಲಗಿಸಿದ ಮಿಸುನಿಯ ಹೊನ್ನ ಪರಿವಾಣವೋ ಎನಿಸಿ ನಸುದೋರುತ ಉದಯಗಿರಿಯೊತ್ತಿನೊಳು ಬಿಸಜದ ಮನೋರಮಣನು ಉದಯಿಸಿದನು. ಈ ಹಿಂದೆ ಇದ್ದಂಥ ದೇವಾಲಯದ ಹೆಸರನ್ನು ತೊಡೆದು ಹಾಕ್ಬಿಟ್ಟು ಅದೀಗ ಶಿವಾಲಯ ಆಗೋ ಹಾಗೆ ರಾರಾಜಿಸ್ಬಿಡ್ತು. ಸೋಮಯ್ಯಂಗೆ ಪೂರ್ವ ದಿಗ್ವನಿತೆ, ಪೂರ್ವ ದಿಕ್ಕಿನಲ್ಲಿ ಕನ್ನಡಿ ತೋರಿಸ್ತಾ ಇದ್ದಾಳಂತೆ. ಬಹುಶಃ ಸೂರ್ಯೋದಯ ಆಗ್ತಾ ಇದೆ. ಆ ಕನ್ನಡಿ ತೋರಿಸಿ ಮಣಿಕನ್ನಡಿ ಹಾಗೆ ಇದೆಯಂತೆ. ಪೇಳು ಪುಣ್ಯಮೂರ್ತಿ
ದರ್ಶನವೆಂಬುದು ಉಣಿಸು ಒಡೆಯದೆ. ಅಂದರೆ ಭಕ್ತರು ಅದನ್ನು ಆಸ್ವಾದಿಸದೇ ಇದ್ರೆ ಹಸಿದ ಜೀವರ ಕಣ್ಣು ಅಯ್ಯೋ ಇದು ನನ್ನ ದೇವರಲ್ಲ, ನನ್ನ ದೇವರ ಅಂದ್ಕೊಳ್ತಾರಲ್ಲ, ಅದು ಹಸಿವು. ಅಯ್ಯೋ ನನ್ನ ದೇವ್ರು ಯಾವುದು ಅನ್ನೋದು ಜೀವರ ಕಣ್ಣಿಗೆ ಈಗ ಪಾರಣೆ ಆಗ್ತಾ ಇದೆ, ಹಬ್ಬ ಆಗ್ತಾ ಇದೆ. ಪಾರಣೆ ಅಂದರೆ ಹಬ್ಬದೂಟ. ಏಕಾದಶಿ ಮಾರನೇ ದಿನ ಆಗೋದು ಪಾರಣೆ. ಬೊಮ್ಮ ಮಲಗಿಸಿದ ಮಿಸುನಿಯ ಹೊನ್ನ ಹರಿವಾಣವೋ, ಹೇಗೆ ಕಾಣಿಸ್ತಿದ್ದಾನೆ ಶಿವ. ಪರಬ್ರಹ್ಮ ದೊಡ್ಡ ತಟ್ಟೆ, ಚಿನ್ನದ ತಟ್ಟೆಯನ್ನ ಇಟ್ಟಿದ್ದಾನೆ, ಅದರಲ್ಲಿ ಶಿವ ಕೂತಿದ್ದಾನೇನೋ ಅನ್ನುವಂತೆ 4 ಕೈಗಳು ನಂದಿಯಲ್ಲಿ ಕೂತ್ಕೊಂಡಿರೋ ಅಂತ ಬಿಸಜರ ಮನೋರಮಣನು ಉದಯಿಸಿದನು. ತಾವರೆಯ ಮನೋರಮಣನಾದಂಥ ಸೂರ್ಯನು ಉದಯಿಸ್ತಾ ಇದ್ದಾನೆ ಹೊನ್ನ ಹರಿವಾಣದ ಹಾಗೆ. ಅಂದರೆ ಶಿವನಿಗೆ ಆರೋಗಣೆಯನ್ನು ತರಕ್ಕೆ ಸೂರ್ಯ ಬಂದನೇನೋ ಅನ್ನೋ ಹಾಗೆ ಚಿನ್ನದ ತಟ್ಟೆಯೋಪಾದಿಯಲ್ಲಿ ಸೂರ್ಯ ಬರ್ತಾ ಇದ್ದಾನೆ ಅನ್ನೋ ಮಾತನ್ನ ಈ ಪದ್ಯ ಹೇಳುತ್ತೆ. ಎಂದಿನಂತೆ ಉದಯದೊಳು ಬಸದಿಯಂ ಪೂಜಿಸಲು ಬಂದ ಪಂಡಿತನು ಕದದ ಅಗುಳಿಯಂ ತಾಳಕೋಲಿಂದೆ ನೂಕಿದಡೆ ಅಲುಗದಿರಲು ತಲೆಮಟ್ಟು ಬಿಡೆ ನೂಕಾಡಿ ಬಳಲಿ ನೊಂದು ಹೆಸರುಳ್ಳ ಅಖಿಲ ಬಸದಿಯ ಸವಣ ವೃಂದಕ್ಕೆ ಹರಿದು ಹೇಳಿದಂ ಕಡಗಿದೆ ನೆಂದರಿಗೆ ಕಡೆಗೆ ಇದೇನೆಂದರಿಗೆ ಸುರ ಹೊಂದೆಸದಿಯ ಕವಾಟದ ಅಗುಳಿಯ ತೆಗೆಯಬಾರದೆನಲು. ಇಲ್ಲಿ ಆದಾಯಂಗೆ ಕೊಟ್ಟಿದ್ದಂಥ ಗುರುತು, ಮೊದಲನೆಯ ಗುರುತು ನಡೀತಾ ಇದೆ. ಯಾವತ್ತು ಹಾಗೆ ಆ ದೇವಾಲಯವನ್ನು ಪೂಜಿಸಲು ಬಂದಂಥ ಅರ್ಚಕ ಇರ್ತಾರಲ್ಲ, ಅವರು ಕದದ ಅಗುಳಿಯನ್ನು ತಾಳಕೋಲಿಂದ ನೂಕಿ ಚಿಲ್ಕ ತೆಗೆದು ನೂಕಿದ್ರೆ ಅಲುಗಲೇ ಇಲ್ಲ, ಅದು ತಲೆಮಟ್ಟು ಬಿಡೆ ನೂಕಿ. ಆಮೇಲೆ ತುಂಬ ಒತ್ತಾಯಪೂರ್ವಕವಾಗಿ ನೂಕಿದ್ರೂ ಇಲ್ಲ, ನೂಕಾಡಿ ಬಳಲಿ ನೊಂದು ತುಂಬ ಪ್ರಯತ್ನ ಪಟ್ಬಿಟ್ಟು ನೊಂದ್ಬಿಟ್ಟು ಹೆಸರುಳ್ಳ ಅಖಿಲ ದೇವಾಲಯದ ಸವಣ ವೃಂದಕ್ಕೆ, ಅಂದರೆ ಆ ದೈವದ ಭಕ್ತರಿಗೆ ಓಡೋಗಿ ಹೇಳದಂತೆ, ಹರಿದು ಹೇಳಿದಂ, ಓಡೋಡು ಹೋಗಿ ಹೇಳದಂತೆ. ಹೇಳಿದು ಕಡೆಗೆ ಇದೇನೆಂದರಿಯೇ, ಇದು ಯಾಕೆ ಅಂತ ಗೊತ್ತಿಲ್ಲ, ನೆನ್ನೆವರೆಗೂ ತೆಗಿತಿತ್ತು ಕದ, ಇವತ್ತು ತೆಗೆದಿಲ್ಲ. ಅದೇ ಹಿಂಗೆ ಹೇಳಿರ್ತಾನಲ್ಲ ಶಿವ, ಕದ ತೆರೆಯಲ್ಲ ಅಂತ, ಇದೇನು ಅಂತ ಗೊತ್ತಾಗ್ತಾ ಇಲ್ಲ. ಸುರಹೊನ್ನೆಯ ಆ ಊರಿನ ಸದಿಯ ಕವಾಟದ ಅಗುಳಿಯನ್ನು ತೆಗೆಯಲು ಬರಲೇ ಇಲ್ಲ ನನಗೆ, ದಿನ ತೆಗಿತಿದ್ನಲ್ಲ, ಇವತ್ತೇನಾಯಿತು ಅನ್ನುವಂಥ ಒಂದು ವಿಸ್ಮಯದಲ್ಲಿ ಅರ್ಚಕ ಮಾತಾಡ್ತಾ ಇದ್ದಾನೆ. ಮುಂದಿನ ಪದ್ಯವನ್ನು ನೋಡಿ. ಅಕ್ಕಕ್ಕ ಇದೇನು ಚೋದ್ಯವೇ ಎನ್ನುತ್ತ ವಿಸ್ಮಯಂ ಮಿಕ್ಕ ಆರುಹತರೆಲ್ಲ ಭುಜಿಸಿ ನಾವಿನ್ನಿದಕ್ಕ ಮಾಡುವುದೇನೋ ಎನ್ನುತ್ತೆ ಮಂತಣಮಿರ್ದು ಚಿಂತೆಯೊಳು ಮೂಡಿ ಮುಳುಗಿ ಚಿಕ್ಕನೆಲ್ಲರ ಕರೆಸು ಹಿರಿಯ ಗುರುಗಳ ಪರಿಸು ತೆಕ್ಕಲೇದಕ್ಕೆ ಇನ್ನೂ ಬಂದುದಂ ಕಾಣ್ಬೆವೆಂದು ಉಕ್ಕಿ ನುಡಿದು ಉದ್ದತರು ಸುರ ಹೊಂದ ಬಸದಿಗೆ ಅಂದು ಉರವಣಿಸಿ ಹರಿತಂದರು. ಅಕ್ಕಕ್ಕ ಇದೇನಿದು, ಇಂಥ ಚೋದ್ಯ ಆಗೋಯ್ತಲ್ಲ, ಏನಿದು ಇಷ್ಟು ವಿಸ್ಮಯ ಆಗ್ತಿದೆಯಲ್ಲ.
ಮಿಕ್ಕ ಎಲ್ಲ ಆ ಸಮುದಾಯದವರೆಲ್ಲ ಗುಜುಗುಜಿಸಿ ನಾವಿನ್ನಿದಕ್ಕೆ ಏನು ಮಾಡ್ಬೋದು ಎನ್ನುತ್ತಾ ಚಿಂತೆ ಮಂಥನ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಚಿಂತೆಯೊಳು ಮುಳುಗ್ತಾರೆ. ಮುಳುಗಿ ಚಕ್ಕನೆಲ್ಲರ ಕರೆಸು, ಬೇಗ ಬೇಗ ಕರೆಸ್ಬಿಡು, ಚಕ್ ಚಕ್ ಅಂತ. ಹಿರಿಯ ಗುರುಗಳ ಬರಿಸು, ದೊಡ್ಡ ದೊಡ್ಡ ಗುರುಗಳನ್ನೆಲ್ಲ ಕರೆಸು. ತೆಕ್ಕಲೇ ತಕ್ಕಿನ್ನು ಬಂದುದನ್ನು ಕಾಣ್ಬೇವು. ನಾವು ಒದ್ದಾಡೋ ಬದಲು ಏನಾಗುತ್ತೋ ಅದು ಮಾಡೋಣ, ಅವರೆಲ್ಲ ಬರಲಿ, ನಾವೇ ಅನ್ಕೊಳ್ಳೋದು ಬೇಡ ಅಂತ ಒಂದು ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದಾರೆ. ಉಕ್ಕಿ ಅಂದರೆ ಉಬ್ಬರಿಸ್ಕೊಂಡಾಗಿದೆ, ಏನಿದು ನಮ್ಮ ದೇವಸ್ಥಾನಕ್ಕಿಂತ ಸ್ಥಿತಿ ಆಗಿದೆಯಲ್ಲ ಅಂತ ಉದ್ದಟರಂತವ್ರು. ಅಂದರೆ ಶಿವನನ್ನು ಒಪ್ಪದ ಉದ್ದಟರು. ಆ ಹೊನ್ನೆಯ ಆ ದೇವಾಲಯಕ್ಕೆ ಉಬ್ಕೊಂಡು ಬೇಗ ಬಂತಾರಂತೆ ಎಲ್ರೂ. ಅದು ಯಾರದು? ನಮ್ಮ ದೇವಸ್ಥಾನ, ಶಿವನ ದೇವಸ್ಥಾನ ಮಾಡಿರೋರು, ಬಾಗಲು ತೆಗೆದೇ ಇರೋರು ಅಂತ ಇನ್ನೂ ಏನೇನೋ ಬಳಲ್ಕೊಂಡು ಬರ್ತಾ ಇದ್ದಾರೆ. ಬಂದ ಮೇಲೆ ಏನಾಗತ್ತೆ ನೋಡಿ. ಏನಿದತಿ ಚೋದ್ಯವೋ ಬಸದಿಯಾದಂದಿಂದೆ ತಾನೊಬ್ಬ ಕದದೆರಿಯದೆಂಬ ಮಾತಿಲ್ಲ. ಊನ ನಮ್ಮೂರು ಹತಕೆಂದು ಮನನೊಂದು ತಡಿಸಂದು ಕೋಪದಲ್ಲಿ ಬೆಂದು ಚೈನಸ್ಯ ವಿಸ್ಮಯೋ ನಾಸ್ತಿ ಎಂದಿರಬೇಡಿ. ದೇವಾನುಂ ಒಂದು ಕೃತ್ಯಂ ಪುಟ್ಟದಿರದೆ ಇದಂ ಜ್ಞಾನದಿಂ ನೋಡಿ ಬೆಸರಿಸು ಎಂದು ವಂದಿಸಿ ಕೇಳರಲ್ಲಿ ಮಲಧಾರಿಗಳರು. ಏನಿದು ಅತ್ಯಂತ ವಿಸ್ಮಯವಾಗಿದೆಯಲ್ಲ. ಬಸದಿ ಆದಾಗಿಂದ ನಾನೊಬ್ಬನೇ ಕದ ತೆರಿತಾ ಇದ್ದೆ. ಕದ ತೆರೀದೇ ಇರುತ್ತೆ ಅನ್ನೋ ಮಾತೇ ಇಲ್ಲ. ಈ ಊನ ನಮ್ಮ ದೈವಕ್ಕೆ ಏನೋ ಕಾದಿದೆ, ಕೇಡು ಕಾದಿದೆ ಎಂದು ಮನನೊಂದು ಬಿಟ್ಟು ಆ ನೊಂದ ಮನಸ್ಸಿನಲ್ಲಿ ಕೋಪ ಬಂತು. ಕೋಪವನ್ನು ತಣಿಸ್ಕೊಂಡು ಬೆಂದು ಚೈನಸ್ಯ ಅಂದರೆ ಬೆಂದು ಹೋದ ಅವನು. ಈ ಥರ ಆಗೋಯ್ತಲ್ಲ ನಮ್ಮ ದೇವ್ರಿಗೆ, ಏನು ಗತಿ? ವಿಸ್ಮಯೋ ನಾಸ್ತಿ. ನಾವು ಯಾವತ್ತೂ ನಾನು ವಿಸ್ಮಯ ಪಡದೇ ಇಲ್ಲ, ಬೆರಗು ಪಡದೇ ಇಲ್ಲ, ಹಾಗಂತ ಇರೋಕ್ಕಾಗಲ್ಲ. ದೈವಕ್ಕೂ ಒಂದು ಕೃತ್ಯ ನಡೆಯುತ್ತೆ. ಆ ಕೃತ್ಯ ನಡೆದ್ರೆ ಪುಟ್ಟದಿರದಿದಂ, ಮತ್ತೆ ಪುಟ್ಟದೇ ಇರಲ್ಲ. ಜ್ಞಾನದಿಂ ನೋಡಿ ಬೆಸಸೆಂದು ವಂದಿಸಿ ಕೇಳಿದರಲ್ಲಿ ಮಲಧಾರಿಗಳನ್ನು. ಯಾರು ಶಿವಪೂಜೆ ಮಾಡಲ್ವೋ ಅಂಥವ್ರನ್ನ ಜ್ಞಾನದಲ್ಲಿ ನೋಡಿ ಹೇಳಿ ಅಂತ ಕೇಳ್ತಾರೆ ಇವರೆಲ್ಲ, ಯಾಕೆ ಹೀಗಾಗಿದೆ ಅಂತ. ಅವರು ಜ್ಞಾನಿಗಳಲ್ಲ, ಸುಮ್ಮನೆ ಜ್ಯೋತಿಷ್ಯ ಹೇಳ್ಕೊಂಡು ಉದರಂಭರಣ ಮಾಡ್ಕೊತಿದ್ದವರು. ಅವ್ರಿಗೆ ಹೆಂಗೆ ಇದು ಅರ್ಥ ಆಗತ್ತೆ? ಅವ್ರು ಏನು ಮಾಡಬೇಕು ಅಂತ ಏನು ಹೇಳ್ತಾರೆ ಕೇಳಿ. ಅವರು ಬರಿಯರಿವನೇರಿಸಿಕೊಂಡು ನುಡಿದರು ಈ ಕವಿದಿರುಳು ಏಕಾಂತವಾಗಿದ್ದು ಬೆದವಾದ ಸವಣ ನಡುಹುಳ್ಳ ಕಂತಿಯನು ಅವಚಿಕೊಂಡೀಗ ನಾಚಿ ಹಡಿಗೆತ್ತಿರ್ತನು. ಶಿವನ ತಂದಪೆನು ಎಂದು ತರಲಾರದಿದ್ದ ಭಂಗವ ಮುಚ್ಚದೆಂದು ಆದಿಮಯ್ಯ ಕದವಿಕ್ಕಿಕೊಂಡು ಅವಿತಿರುತ್ತಲಿದ್ದನು. ಕದವಿಕ್ಕಿಕೊಂಡು ಇದ್ದಪನೋ ತಡೆಯದೆ ವಿಚಾರಿಸಲು ಬೇಕೆಂದರ ಗುರುಗಳು. ಅವರು ಜ್ಞಾನದ ಸೋಗನ್ನ ಹಾಕ್ಕೊಂಡು ಬಳಿಯ ಅರಿವನ್ನೇರಿಸಿಕೊಂಡು, ಅಂದರೆ ಲೌಕಿಕದ ಅರಿವಿತ್ತಷ್ಟೇ. ಅವ್ರು ನೋಡಿದ್ರು, ಹೀಗೆ ಹೇಳಿದ್ರು ಅವರು. ಅಂದರೆ ದೈವದ ಬಗ್ಗೆ ಅರಿವಿಲ್ಲದವರು
ಕವಿದಿರುಳಳು ಏಕಾಂತವಾಗಿರ್ದು ಬೆದೆಬೋದ ಸವಣ ನಡುಗುಳ್ಳ ಕಂತಿಯನು. ಅಂದರೆ ನಮ್ಮನ್ನೆಲ್ಲ ಸೋಲಿಸ್ಬೇಕು ಅಂತ ಹೇಳಿ ನಾಚ್ಕೊಂಡು ಹಡಿಗೆತ್ತಿರ್ದನೋ. ಅವನೇನಾದ್ರು ಬಂದು ಆದಯ್ಯ ಬಾಗ್ಲಾಕೊಂಡ್ಬಿಟ್ಟಿದ್ದಾನೋ. ಶಿವನ ತಂದಪ್ಪನೆಂದು ಹೇಳ್ಬಿಟ್ಟು ತರಲಾರ್ದು ಇದ್ದದಕ್ಕೆ ಭಂಗ ಮುಚ್ಚಕ್ಕೆ ಆದಿಮಯ್ಯ ಇರುತ್ತಿದ್ದಪ್ಪನೋ ಅವನು ಹಾಕೊಂಡ್ಬಿಟ್ಟಿರ್ಬೇಕು. ತಡೆಯದೆ ವಿಚಾರಿಸಲು ಬೇಕೆಂದರ ಗುರುಗಳು. ಆ ಗುರುಗಳು ಹೇಳ್ತಾರೆ, ಈ ಆದಯ್ಯ ಏನಾರು ಶಿವನ್ನ ತರ್ತೀನಿ ಅಂದ್ಬಿಟ್ಟು ತರಕ್ಕಾಗದೆ ಇದ್ದಿದ್ದಕ್ಕೆ ಅವನೇನಾರು ಒಳಗೆ ಹೋಗ್ಬಿಟ್ಟು ದೇವಾಲಯ ಬಾಗ್ಲಾಕೊಂಡ್ಬಿಟ್ಟಿದಾನ, ವಿಚಾರಿಸ್ಬೇಕು, ಹೋಗ್ರಪ್ಪ ವಿಚಾರಿಸಿ ಅಂತ ಹೇಳ್ತಾರೆ. ಅಂದರೆ ಹೇಗೆ ಜ್ಞಾನ ದೃಷ್ಟಿ ಇಲ್ಲ, ಲೌಕಿಕದ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅವರು. ಅಂದರೆ ಹೀಗೆಲ್ಲ ಆಗಿರ್ಬೋದು ಅಂತ ಕನಸಲ್ಲೂ ಕಂಡಿರಲ್ಲ. ಯಾಕೆಂದ್ರೆ ಜೀವಮಾನ ಎಲ್ಲ ಕಂಡೇ ಇರಲ್ವಲ್ಲ. ಶಿವಭಕ್ತಿ ಆಗಲಿ, ಆ ಪರವಶತೆ ಆಗಲಿ, ಇದು ಯಾವುದೂ ಗೊತ್ತಿರಲ್ಲ ಅವ್ರಿಗೆ. ಸುಮ್ಮನೆ ಗುರುಗಳು ಅಂತ ಇರ್ತಾರೆ. ಇವರೆಲ್ಲ ಅವ್ರ ಗುರುಗಳು ಅಂತ ಹೇಳಿ ಊಟ ವಸತಿಗಳನ್ನು ಕೊಟ್ಟು ಇಟ್ಕೊಂಡಿರ್ತಾರೆ. ಅಂಥ ಗುರುಗಳು ಹೇಳ್ತಾರೆ, ಅವನೇನಾದ್ರು ಕದ ಹಾಕೊಂಡ್ಬಿಟ್ಟಿದ್ದಾನ ನೋಡಿ ಅಂತ ಹೇಳ್ತಾರೆ. ಮೊದಲ ಮಾತಿನೋಡು ಕುಂದಾರುಹದ ಸಮಯಕ್ಕೆ ಎಂದದ ಮರಸಿಯಾದಿಮಯ್ಯನೋಡು. ಮೊದಲ ಮಾತಿನೋಡು ಕುಂದಾರುಹದ ಸಮಯಕ್ಕೆಂದದ ಮರಸಿಯ ಆದಿಮಯ್ಯನೋಡು ಸಂದೆಗ ಹುಟ್ಟಿ ಕದವನಿಕ್ಕಿಗೆ ಕೊಂಡು ಇರ್ದೊಡೆ ಆತನನು ಇಲ್ಲಿಗೆ ಲಜ್ಜೆಗೆಡಿಪೇವು ಎಂದು ಸದನದೊಳು ಮುನ್ನೋಳ್ಪೆವೆಂದು ಕೆಲವರು ಹರಿದು ಸದು ಭಕ್ತನಂ ಕಂಡು ಮರಳಿ ಬಂದಿದು ಬಸದಿಗೆ ಅದ್ಭುತವೆನುತ್ತೆಂದು ನೆರೆದ ಮಂದಿಗೆ ನಡುವೆ ಗುರುಗಳೊಡನೆ ಇಂತೆಂದರು. ಮಾತಿಗೆ ನಮ್ಮ ದೈವಕ್ಕೆ ಕುಂದು ಕುಂದು ಅಂತಿದ್ನಲ್ಲ, ಆ ಸಮಯಕ್ಕೆ ಅಂದದ ಮರೆಸಿ, ಅಂದರೆ ಇವನೇನೋ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾನೆ, ಶಿವನನ್ನೇನು ತಂದಿದ್ದಾನೋ ಇಲ್ವೋ, ಆದಿಮಯ್ಯನ ಮೇಲೆ ಸಂದೇಹ ಹುಟ್ಟುಬಿಡ್ತು. ಸಂದೇಹ ಹುಟ್ಟಿ ಕದವನಿಕ್ಕಿಕೊಂಡಿರ್ಬೇಕು. ಇವನು ಕದವ ಹಾಕ್ಕೊಂಡಿದ್ರೆ ಅವನು ಅಲ್ಲೇ ಇರಬೇಕಲ್ಲ, ಅವನನ್ನು ಇಲ್ಲೇ ಲಜ್ಜೆಗೆಡ್ಸೋಣ, ಅವನನ್ನು ನಾಚಿಕೆ ಪಡಿಸ್ಬಿಡೋಣ ಅಂತ ಹೇಳಿದ್ರೆ ಕೆಲವ್ರು ಏನು ಮಾಡಿದ್ರು, ಅವ್ನ ಮನೇಲಿ ನೋಡ್ಕೊಂಬರ್ತೀವಿ ಕೆಲವ್ರು ಹೋದರು. ಅಲ್ಲಿ ಹೋದರೆ ಅಲ್ಲಿದ್ದಾನೆ ಆದಯ್ಯ. ಅಲ್ಲಿ ಇದ್ದಿದ್ದು ನೋಡ್ಬಿಟ್ಟು ಮರಳಿ ಬಂದರು. ಬಸದಿಗಿದು ಅದ್ಭುತವೇನದು, ನಮ್ಮ ಬಸದಿ ಅದು ಕಟ್ಟಿದಾಗಿಂದ ಹೀಗೆಲ್ಲ ಇರಲಿಲ್ಲ, ಇದೇನೋ ಅದ್ಭುತ ಆಯಿತು ಅಂತ ಹೇಳಿ ನಡುವೆ ಗುರುಗಳೊಡನೆ ಇಂತೆಂದರು. ಹೀಗೆ ಹೇಳಿದ್ರು ಗುರುಗಳಿಗೆ. ಏನಂತ ಹೇಳಿದ್ರು ನೋಡಿ. ತನ್ನ ಮನೆಯೊಳಗೈದನ್ ಆದಿಮಯ್ಯಂ ಹೋದ ನಿನ್ನಿರುಳೋಡು ಉಳಿದರೊಳಾರು ಕೆಡೆದರಿಲ್ಲೆನಲು. ಹೋದ ನಿನ್ನಿರುಳೋಡು ಉಳಿದರೊಳಾರು ಕೆಡೆದರಿಲ್ಲ ಎನಲು. ಇನ್ನಾವ ಕಾರಣವೆನಿಪ್ಪುದ ವಿಚಾರಿಸಲೇನರೇತರ ವಿಚಾರವು. ಇನ್ನು ತನ್ನಿಗುದ್ದಲಿ ಹಾರೆ ಸಾರಗಾಣದ ಕಣಿಗಳಿಂದುಳಿದ ದಬ್ಬಿಕಂಗಳ ತೋರು ಕಲ್ಲುಗಳನ್ನು ಎನ್ನುತ್ತಂ ನೆರಪಿದರು ಕದದೆರೆಯಿಸುವ ಭರದೊಳು ಅಜ್ಞಾನ ಮಲಬದ್ದರು. ತನ್ನ ಮನೆಯೊಳಗಿದ್ದಂಥ ಆದಿಮಯ್ಯನನ್ನು ನೋಡಲು ಹೋದಂಥವರು ನೆನ್ನೆ ರಾತ್ರಿ ಏನಾಯಿತು, ಆರು ಕೆಡದರು, ಯಾರು ಬಂದಿದ್ದು ಹಾಕ್ಕೊಂಡ್ಬಿಟ್ರು, ಇನ್ಯಾವ ಕಾರಣ ಇರ್ಬೋದು ವಿಚಾರಿಸಲಿ. ಏನ್ ಥರ ವಿಚಾರಿಸು, ಇನ್ನು
ವಿಚಾರ ಯಾಕೆ ಮಾಡಬೇಕು, ಗುದ್ಲಿ ಹಾರೆ ಎಲ್ಲ ತನ್ನಿ, ಗಾಣದ ಗಾಣದ ದಿಂಬಿಗಳನ್ನು ತನ್ನಿ, ಕಣಿಗಳಿ ಇನ್ನುಳಿದ ದಬ್ಬು ಕಂಗಳ ಅಂದರೆ ಗಾಣದ ಕಣ್ಣಿಗೆ ಎಣ್ಣೆ ಹಾಕಕ್ಕೊಂದು ಕಣ್ಣು ಥರ ಒಂದು ತೂತು ಮಾಡಿರ್ತಾರೆ, ಅದರಲ್ಲಿ ಒಂದು ಕೋಲನ್ನು ಸಿಗಿಸ್ಬಿಟ್ಟು ಬನ್ನಿ, ತೋರಕಲ್ಲು ದೊಡ್ಡ ದೊಡ್ಡ ಕಲ್ಲು ತಗೊಂಬನ್ನಿ, ಇದೆಲ್ಲ ಹೇಳ್ಬಿಟ್ಟು ಕದಕ್ಕೆ ಹೊಡೆಯೋಣ ನಾವು. ಕದ ತೆರೆಸುವ ಭರದೊಳ್ಳು ಅಜ್ಞಾನಿಗಳು, ಶಿವಭಕ್ತಿ ಅನ್ನೋದೇ ಇಲ್ಲದೆ ಇರೋರು ಈ ಥರ ಕದ ತೆರೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಹೇಗಿದೆ ಅಂದರೆ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕ್ಕೊಳ್ಳೋ ರೀತಿಯಲ್ಲಿ, ದೇವಸ್ಥಾನವನ್ನು ಹಾಳು ಮಾಡೋ ರೀತಿಯಲ್ಲಿ ಅವರ ವರ್ತನೆ ಇದೆ. ಅದಕ್ಕೆ ಮುಂದೆ ಏನಾಗತ್ತೆ ನೋಡಿ. ಭಾರೈಸಿ ಹಾರಿ ಮುಂದಾಗಿ ತಿಲಘಾತಕರು ಹಾರಿಯಿಂದೆತ್ತಿ ಕಣಿಯಿಂ ಮೀಟಿ ದಬ್ಬುಕದೊಳು ಓರಂತೆ ಹೊಡೆದು ಬಲುಗಲ್ಲೊಳ್ ಇಟ್ಟಿಟ್ಟು ಮರನೊಳ್ಗಿರಿದಿರಿದು ನೋಡಿ ಕೂರಿ ತಪ್ಪುಳಿಗಳಿಂ ಸಂದಿಗಳ ಕಡಿದು ಆ ದಾರಿಗಿನ ಪೊತ್ತು ಸಂದಿಗಳ ಕಡಿದಾರಿನ ಪೊತ್ತು ಮಾಡಬೇಕೆನಿಸಿದ ವಿಚಾರವೆಲ್ಲವ ಒಡರ್ಚಿದರು. ಶಿವ 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 ಕದಂ ದೆರೆವ ಭರವಿಂತಿದ್ದುದು. ಭಾರವಾದ ಹಾರೆ ಕೋಲು ತಂದುಬಿಟ್ಟಿದ್ದಾರೆ. ತಂದುಬಿಟ್ಟು ತಿಲಘಾತಕರು ಅಂದರೆ ಎಳ್ಳನ್ನು ಘಾತ ಮಾಡ್ತಾ ಕುಟ್ತಾರಲ್ಲ ಅಂತ ಹಾರೆಯಿಂದ ಎತ್ತೆತ್ತಿ ಹೊಡಿತಾ ಇದ್ದಾರೆ ಬಾಗಿಲಿಗೆ. ಕಣೆಯಂ ಮೀಟಿ ಅಂದರೆ ಎಬ್ಬುತ್ತಾ ಇದ್ದಾರೆ. ಆ ಹಾರೆಯ ಚೂಪು ತುದಿ ಇರುತ್ತಲ್ಲ ಅದರಲ್ಲಿ ಎಬ್ಬುತ್ತಾ ಇದ್ದಾರೆ. ದಬ್ಬಣಗಳನ್ನೆಲ್ಲ ತಂದು ಹೊಡೆದು ಬಗಳೊಳ್ಳು ಇಟ್ಟಿಟ್ಟು ಅಲ್ಲಿ ಇಲ್ಲಿ ಯಾವ್ಯಾವ ಸಂಧಿ ಇದೆಯೋ ಅಲ್ಲೆಲ್ಲ ಇಟ್ಟು ಹೊಡಿತಿದ್ದಾರೆ. ಆ ಮರದ ಬಾಗಿಲನ್ನು ಹೊಡೆದು ನೋಡ್ತಿದ್ದಾರೆ. ಕೂರಿ ತಪ್ಪುಗಳಿಳು ಸಂಧಿಗಳ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಕಡಿತಾ ಇದ್ದಾರೆ. ಇನ್ನೇ ಆಪತ್ತಾಗ್ಬಿಡುತ್ತೆ, ಮಾಡಬೇಕೆನಿಸಿದ ವಿಚಾರವನ್ನೆಲ್ಲ ಮಾಡಿಬಿಟ್ಟು ಶಿವ ಅಲ್ಲಿ ಶಿವ ಬಂತು. ಕದಂದೆರೆವ ಭರವು ಈ ಥರ ಇತ್ತು. ಅಂದರೆ ದೇವಸ್ಥಾನವನ್ನೇ ಮುಳುಗಾಕೋ ಹಾಗೆ ಕೂರ್ತಾ ಇದ್ದಾರೆ ಅವರೆಲ್ಲ. ಇಟ್ಟುದೇ ಬೊಟ್ಟು ಕಟ್ಟಿದೆ ಪಟ್ಟವೆಂದೆನಿಪ ಶೆಟ್ಟಿಗಳ ಅನಂತ ಸಾವಿರ ಜೈನರು. ಹಿರಿಯ ಪಟ್ಟಣವನಾಳ್ವ ಚಂದ್ರ ಆದಿತ್ಯ ಜೈನ ನಾಡೆಲ್ಲ ನೆರೆ ಜೈನರೆನಲು. ಬೊಟ್ಟೂರಲು ಅನ್ಯರ್ಗೆ ಸಾಧ್ಯವಿಲ್ಲ ಎಂಬಾಗ ನೆಟ್ಟನೈಸೀಸು ನೆರೆಗಿತ್ತೆ ನಲದೇ ಕಿನ್ನು ನಟ್ಟ ನಡು ಹಗಲೊಳಗೆ ನೆರೆಯಿತ್ತು ಭೂಮಿ ಬೆಸಗಾದಂತಿದೆ. ಎಲ್ಲ ಅವ್ರ ಜನಗಳೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಗುರುಗಳು ಹಲವರು ಬರಬೇಕು, ಒಬ್ಬರಿಬ್ಬರಿಂದ ಆಗಲ್ಲ, ಇದೆಲ್ಲ ಕಿವಿಯಿಂದ ಕಿವಿಗೆ ಬಾಯಿಂದ ಬಾಯಿಗೆ ಹಾಕಿ ನೆರೆ ಆ ಕಡೆ ಈ ಕಡೆ ಪಟ್ಟಣದಲ್ಲಿ ಇರೋವಂಥವ್ರು ಎಲ್ಲರೂ ನಾಡು ಬೀಡುಗಳೆಲ್ಲ ಎಲ್ಲರೂ ಸಮಸ್ತ ಅಗ್ರಹಾರ ದೂರ ಹಳ್ಳಿಗಳಿಂದ ಬಂದು ಎಲ್ಲರೂ ಬಂದು ವ್ಯಾಪಾರಸ್ಥರು ಹರದರು ತಮ್ಮ ಕಬ್ಬಿಗರನ್ನ ಅಂದರೆ ತಮ್ಮ ತುಂಬ ಪ್ರಸಿದ್ಧಿ ಹೊಂದಿದಂಥವ್ರನ್ನ ಸಾಲು ಆ ಮೂಲೆ ಈ ಮೂಲೆ ಎಲ್ಲರೂ ಬಂದು ಪರಿಜನರು ಎಲ್ಲರೂ ಬಂದ್ಬಿಟ್ರು. ಭೂಮಿ ಗರ್ಭವತಿಯೋ ಎಂಬಂತೆ ಇತ್ತು. ಅವ್ರೇನು ಅಂದರೆ ಇಟ್ಟದೇ ಬೊಟ್ಟು ಕಟ್ಟಿದೇ ಪಟ್ಟ
ನಾನು ಹೇಳಿದ್ದೆ ಸರಿ, ನಾವು ಮಾಡಿದ್ದೇ ಸರಿ ಅಂತ ಹೇಳಿಕೊಂಡು ಆ ಶೆಟ್ಟಿಗಳು ಸಾವಿರ ಸಾವಿರ ಹಿರಿಯ ಪಟ್ಟಣವನ್ನು ಆಳುವಂಥ ಆ ರಾಜನಿಗೆ, ಚಂದ್ರಾದಿತ್ಯ ಅನ್ನೋ ರಾಜನಿಗೆ ಇದೇನೋ ಆಗಿದೆ ಅಂತ ಸುದ್ದಿ ಮುಟ್ತು. ಒಟ್ಟೂರಲ್ಲಿ ಅನ್ಯರಿಗೆ ಸಾಧ್ಯವಿಲ್ಲ, ಅಂದರೆ ಅಷ್ಟು ಜನ ಇದ್ದೀವಿ ನಾವೇ, ಇನ್ಯಾರು ಬರೋ ಹಾಗಿಲ್ಲ. ನೆಟ್ಟನೇ ಸೀಸು ನೆರೆಯಿತ್ತೆ, ಏನಲ್ಲ ಅದೇಕಿನ್ನು ನಟ್ಟ ನಡು ಹಗಲೊಳಗೆ ನೆರೆಯಿತ್ತು ಭೂಮಿ ಬೆಸಲಾದಂತಿರೆ. ಇನ್ಯಾರು ಜಾಗ ಇಲ್ದಂಗೆ ಒತ್ತೊತ್ತಾಗಿ ಜನ ಸೇರ್ಕೊಂಬಿಟ್ಟಿದ್ದಾರೆ. ಏನು ಮಾಡ್ಬೇಕು ಇದಕ್ಕೆ, ಏನು ಮಾಡಬೇಕು? ಚಂದ್ರಾದಿತ್ಯ ರಾಜನಿಗೂ ಇದೆಲ್ಲ ವಿಷಯಗಳು ಹೋಯ್ತು. ಇನ್ನು ನೋಡೋಣ ಯಾರು ಬಂದು ಹೇಳ್ತಾರಂತ ಕಾಯ್ತಾ ಇದ್ದಾರೆ ಅವರು. ಹೀಗಿದ್ದಾಗ ಮುಂದಿನ ಪದ್ಯದಲ್ಲಿ ಏನು ಮಾಡ್ತಾರವರು ನೋಡಿ. ನೆರೆದ ಅನಿತು ಬಂದಿಯಲಿ ಒಮ್ಮೊಮ್ಮೆ ಬಂದು ಮೋಹರಿಸಿ ಪಂಗಡವಾಗಿ ನೂಕಿ ಸಾಧನದಿ ಒತ್ತರಿಸಿ ಬೆಂಡಾಗಿ ಕದವಂತೆರೆವ ಉಪಾಯಮಂ ಕಾಣದ ಅತಿ ಚಿಂತೆ ಒಡೆದು ದೊರೆಗಳಾಗಿದ್ದ ಅನಿಬರು ಆಲೋಚನೆಯ ಮಾಡಿ ಸುರಹೊನ್ನೆ ಈ ಬಸದಿ ರಾಜ ಪ್ರತಿಷ್ಠೆಗಿದನು ಅರಸಂಗೆ ಹೇಳಿಸುವೆವು ಎಂದು ಪಾಯದಿ ಹಿರಿಯ ಗುರುಗಳೊಡನೆ ಇಂತೆಂದರು. ಇವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ಗುಂಪಾಗಿ ಬಂದು ಪಂಗಡವಾಗಿ ನೂಕಿ ಸಾಧನಗಳಿಂದ ಒತ್ತರಿಸಿ ಬೆಂಡಾಗಿ ಕದ ತೆರೆಯುವ ಉಪಾಯವನ್ನು ಕಾಣಲೇ ಇಲ್ಲ. ಯಾರು ಏನು ಮಾಡಿದ್ರು ಆಗಲೇ ಇಲ್ಲ. ಚಿಂತೆ ಹೊಡೆದು ಅಲ್ಲಿ ಇದ್ರಲ್ಲ ಪಾಳ್ಯಗಾರರೆಲ್ಲ, ಅಂದರೆ ರಾಜನಿಗೆ ಅಡಿಯಾಳಾಗಿದ್ದವರೆಲ್ಲ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಎಲ್ಲರೂ ಸೇರಿ ಆಲೋಚನೆ ಮಾಡ್ತಾರೆ. ಈ ಸುರಹೊನ್ನೆಯ ಈ ದೇವಾಲಯ ರಾಜ ಪ್ರತಿಷ್ಠೆ, ಇದನ್ನು ಅರಸಂಗೆ ಹೇಳಿಸ್ಬಿಡೋಣ, ರಾಜಂಗೆ ಹೇಳಿಸ್ಬಿಡೋಣ ಅಂತ ಹೇಳಿ ಹಿರಿಯ ಗುರುಗಳ ಹತ್ರ ಈ ರೀತಿ ಮಾತಾಡ್ತಾ ಇದ್ದಾರೆ. ಈ ಸುದ್ದಿಯ ಅಳಬಳಗಂಗಳೆಲ್ಲ ಎಲ್ಲವಂ, ಈ ಸುದ್ದಿಯ ಅಳಬಳಗಂಗಳ ಎಲ್ಲವಂ ನಮ್ಮ ದೇಶಾಧಿನಾಥ ಚಂದ್ರಾದಿತ್ಯ ಗಂಗೆ ವಿಶ್ವಾಸವಪ್ಪಂತೆ ಅರುಪಬೇಕು ಅರುಪದಿರರು ಮುಂದೆ ಆದಿಮಯ್ಯನ ಕುಹಕದಿ ಲೇಸಕ್ಕು ಹೊಲ್ಲೆಯಕ್ಕದರ ಮೇಲಾತನ ನಿವಾಸದೊಳು ಬೆಟ್ಟವಂ ಕೈಯಿಕ್ಕಿ ಸೆಳೆದು ವಾರಾಸಿ ಗಡುಕುವ ಕರಿಗಳುಂಟು ಅವಂ ತಂದಿ ಕದಕ್ಕೆ ಮೋಹಿಪೆವು ಎಂದರು. ಈ ಸುದ್ದಿಯ ಆಳ ಅಗಲಗಳನ್ನೆಲ್ಲ ವಿಸ್ತಾರವಾಗಿ ನಮ್ಮ ದೇಶನಾಥ ಇದಾನಲ್ಲ ಚಂದ್ರಾದಿತ್ಯಂಗೆ ಹೇಳಬೇಕು. ಅವನು ವಿಶ್ವಾಸ ಬರೋಂಗೆ ಹೇಳಬೇಕು. ಏನೋ ಬರೀ ಸಂಗತಿ ಅನ್ನುವ ಹಾಗೆ ಹೇಳೋ ಹಾಗಿಲ್ಲ, ವಿಶ್ವಾಸ ಬರೋ ಹಾಗೆ ಹೇಳಬೇಕು. ಅದಕ್ಕೆ ಒಕ್ಕಣೆಯನ್ನು ಸಿದ್ಧ ಮಾಡ್ಕೋಬೇಕು. ನಾವೇನಾದ್ರು ಹೇಳದೇ ಇದ್ದರೆ ಈ ಆದಿಮಯ್ಯ ಕೋಕದಿಂದ ಅವನೇ ಸರಿ ಅನಿಸ್ಬಿಡ್ತಾನೆ. ಹೊಲ್ಲೆ ಎಕ್ಕದರ ಮೇಲಾತನ, ಅವನ ಕೈ ಮೇಲಾಗಬಾರ್ದು. ನಮ್ಮ ಹತ್ರ ಎಂತೆಂಥದಿದೆ ನಿವಾಸದವರು, ಬೆಟ್ಟವನ್ನು ಸೆಳೆದು ಈ ಸಮುದ್ರಕ್ಕೆ ಹಾಕುವಂಥ ಆನೆಗಳಿದೆ. ಆನೆಗಳನ್ನ ತಂದು ಈ ಕದಕ್ಕೆ ಮೋಹಗೊಳಿಸ್ತೀವಿ, ಅಂದರೆ ಕದವನ್ನು ತೆರೆಸ್ತೀವಿ. ಅಂದರೆ ಆನೆ ಪಾನೆ ಎಲ್ಲ ಇದೆ ನಮ್ಮ ಹತ್ರ, ಅದ್ರ ಮುಂದೆ ಆದಾಯ ಏನಿದ್ದಾನೆ ಅನ್ನುವಂಥ ಧೋರಣೆಯಿಂದ ಮಾತಾಡ್ತಾ ಇದ್ದಾರೆ. ಆನೆ ಬರ್ಬೇಕಾದ್ರೆ ಭೂನಾಥನಿಗೆ ಹೇಳಬೇಕು, ರಾಜನಿಗೆ ಹೇಳಬೇಕು. ಅದರಿಂದ ಮುಂದೆ ಅವರು ಏನು ಮಾಡ್ತಾರೆ ನೋಡಿ. ಆ ನುಡಿಗೆ ಒಡಂಬಟ್ಟು ಹಿರಿಯ ಮಲಧಾರಿಗಳು ಜೈನರವರಿವರೆನ್ನದೆ
ಎಲ್ಲರೂ ಬಹುದೆಂದು ತಾನ ಮೋರುಹ ತಾಣ ಜಿನ ಜಿನ ಎನ್ನುತ್ತೆ ಮನದೊಳು ಕೌತುಕವನಾಳುತ್ತೆ ಮೌನದಿಂದ ಅಖಿಲ ಮುನಿಗಳ ನಡುವೆ ನಡೆದು ದುಮ್ಮಾನದಿಂದೈ ತಂದರು ತಂದರರ ಮನೆಯ ಬಾಗಿಲಂ ಬೋನಾತನೊಳ್ ಸಲುಗೆಯುಳ್ಳದರಿನ್ ಒಳಪಕ್ಕು ಸಪ್ತ ಕಕ್ಷಾಂತರದೊಳು ಆಡಳಿತ ಅನ್ನೋದು ಬಡಾಯಿ ಮಾಡಿದ್ರೆ ಸಾಧ್ಯ ಆಗಲ್ಲ. ಕಾರ್ಯಪ್ರವೃತ್ತಿ ಅನ್ನೋದೇ ಅದರ ಗುಣ. ಕಾರ್ಯಪ್ರವೃತ್ತವಾಗಬೇಕು. ಕಾರ್ಯಾಂಗ, ನ್ಯಾಯಾಂಗ, ಕಾರ್ಯಾಂಗಗಳು ಕಾರ್ಯಪ್ರವೃತ್ತ ಆಗದೆ ಇದ್ರೆ ಜಡ ಆಗ್ಬಿಡುತ್ತಲ್ಲ. ಆ ಥರ ವೀರರ ಜೈನರು ಅವರು ಇವರು ಅಂದಿರ ಎಲ್ಲರೂ ಸೇರ್ಕೊಂಡಿದ್ದಾರೆ. ನಮೋ ನಮೋ ಅಂತ ಅವರ ದೈವವನ್ನು ನೆನೆಸ್ಕೊಂಡು ಮನದೊಳು ಕೌತುಕ, ಅವ್ರಿಗೆಲ್ಲ ಕುತೂಹಲ. ಮೌನದಿಂದ ಅಖಿಲ ಮುನಿಗಳ ನಡುವೆ ನಡೆದು ದುಮ್ಮಾನದಿಂದ ಆಯ್ತಂದರು. ಎಲ್ಲರೂ ಬಂದರು. ಮುನಿಗಳೆಲ್ಲ ಸೇರಿದ್ದರಿಂದ ಇವರು ಜಾಸ್ತಿ ಗಲಾಟೆ ಮಾಡಲಿಲ್ಲ. ಮುನಿಗಳ ನಡುವೆ ದುಮ್ಮಾನ ಅಂದರೆ ಅವ್ರಿಗೆ ಬೇಜಾರಾಗೋಗಿದೆ. ಅರಮನೆಯ ಬಾಗಿಲಲ್ಲಿ ಭೂನಾಥನು ಅಂದರೆ ಆ ರಾಜನ ಮೇಲೆ ಸಲಿಗೆಯುಳ್ಳ ಆ ಋಷಿಗಳಿಗೆ ಸಲಿಗೆ ಇದೆ. 7 ಬಾಗಿಲಗಳನ್ನು ದಾಟಿದಂಥ ಆ ಕೋಣೆಯಲ್ಲಿ ರಾಜ ಇದ್ದಾನೆ. ಆ ರಾಜನ ಹತ್ರಕ್ಕೆ ಇವರೆಲ್ಲ ಹೋದ್ರು. ಆ ಸನ್ಯಾಸಿಗಳನ್ನು ಕರ್ಕೊಂಡು ಹೋಗಿದ್ದಾರೆ. ಮುಂದಿನ ಪದ್ಯದಲ್ಲಿ ಇದು ಹೇಳ್ತಾರೆ ಏನಾಗುತ್ತೆ ಅಂತ. ಹಿರಿಯ ಮಲಧಾರಿಗಳು ಬಪ್ಪಾಗ ಮುಂದೆ ವೀರರ ಮಕುಟವರ್ಧನರ ರಾಯರ ಉದರ ಬಿರುದರ ದಂಡನಾಯಕರ ಮನ್ನೆಯರ ಭಾಷೆಯಾಳ್ಗಳ ಚರರ ತೇಜಿಷ್ಠರ ಕರಿ ಶಿಕ್ಷಕರ ನಡುವೆ ತಳ್ತ ಕೈದುಗಳ ಬಿತ್ತರದ ಬೆಳಗಿನೋಳು ಚಂದ್ರಾದಿತ್ಯ ನಿರ್ಧನು ಉಪ್ಪರಿಗೆ ಜಡಿದು ಅಲ್ಲಾಡುವಂತೆ ಓರಗಂ ಗೊಟ್ಟು ರಾಯಸರ ಕಸ ಜೈನನು ಚಂದ್ರಾದಿತ್ಯ ನಿರ್ಧನು. ಚಂದ್ರಾದಿತ್ಯ ರಾಜನ ವೈಭವವನ್ನು ಇದರಲ್ಲಿ ವರ್ಣಿಸ್ತಾರೆ ಇವರೆಲ್ಲ. ಅವನು ಹೇಗಿದ್ದ ಅಂದರೆ ಎಲ್ಲ ಕಿರೀಟಧಾರಿಗಳಾದಂಥ ರಾಜರಲ್ಲಿ ಶೋಭಾಯಮಾನವಾಗಿದ್ದ. ಹಿರಿಯ ಅಂದರೆ ಶಿವಭಕ್ತರಲ್ಲದವ್ರನ್ನ ಇಲ್ಲಿ ಮಲಧಾರಿಗಳು ಅಂತ ಕರೆದಿದ್ದಾರೆ ರಾಘವಂಕರು. ಅವ್ರು ಬರ್ಬೇಕಾದ್ರೆ ವೀರರೆಲ್ಲ ಸಣ್ಣ ಸಣ್ಣ ಕಿರೀಟವನ್ನು ಹಾಕ್ಕೊಂಡಿದ್ದಾರೆ. ರಾಯರಾವುತರ ಬಿರುದರ ಅಂದರೆ ಅಶ್ವದಳದವರು, ದಂಡನಾಯಕರು, ಮತ್ತು ಮನ್ನೆಯರ ಭಾಷೆಯಾಳುಗಳ ಅಂದರೆ ಅಲ್ಲಿ ದಾಸಿಯರು ಇರ್ತಾರೆ ಅವರ ಆಳುಗಳು, ಆಮೇಲೆ ತೇಜಿಷ್ಠರ ಅಶ್ವದಳ ಆನೆ ಕರಿ ಶಿಕ್ಷಕರ ಆನೆಗೆ ಒಂದು ಶಿಕ್ಷಣ ಕೊಡುವಂಥವರು, ನಡುವೆ ತಳ್ತ, ನಡುವೆ ಕೈದುಗಳ ಅಂದರೆ ಪದಾತಿಗಳು ಕತ್ತಿಯನ್ನು ಇಟ್ಕೊಂಡು ಬಂದಿದ್ದಾರೆ. ಇವ್ರ ಹತ್ರ ಎಲ್ಲ ಇವ್ರ ಮಧ್ಯದಲ್ಲಿ ಆ ಬೆಳಗಿನೋಡು ಚಂದ್ರಾದಿತ್ಯ ಕೂತಿದ್ದಾನೆ. ಹೇಗೆ ಅಂದರೆ ಉಪ್ಪರಿಗೆ ಅಲ್ಲಾಡೋ ಹಾಗೆ ಓಲಗ ಮಾಡ್ತಾ ಇದ್ದಾನೆ. ಎಲ್ಲರ ಹತ್ರನೂ ಅವನು ಕುದುರೆ ಸವಾರಿ ಮಾಡೋದು, ಆನೆ ಸವಾರಿ ಮಾಡೋದು, ಕತ್ತಿಯಲ್ಲಿ ಆಡೋದು, ಆಮೇಲೆ ಗರ್ಡಿ ಮನೆಯಲ್ಲಿ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದಾನೆ. ಏಕೆಂದರೆ ರಾಜರುಗಳಿಗೆ ಇದೆಲ್ಲ ಬಹಳ ಅವಶ್ಯಕವಾದ ದೈನಂದಿನ ಕಾರ್ಯ. ಹೀಗೆ ರಾಯರು ಅಕ್ಕಸ ಅಂದರೆ ತುಂಬ ಪ್ರೀತಿಯಾದಂಥ ಜೈನ ಕುಲದ ರಾಜ. ಅವನು ಎಲ್ಲರನ್ನ ಜನಾನುರಾಗಿಯಾದಂಥ ರಾಜ. ಅಲ್ಲಿ ಕೂತಿದ್ದ, ಹೀಗಿದ್ದ.
वरुषं निरोगते नित्यविभव अखिलानूनफलभरितवः महोत्सवसन्तसं क्षितियजनमं ಸುತ್ತಿ ಮೂವಡಿಸಿ ಸಂತತವು ಅಗಲದಿಪ್ಪಂತೆ ಕರುಣಿಸುಗೆ ಗಿರಿಜಾಧಿಪತಿ ಸಹಜ ಸುಲಭ ಮೂರ್ತಿ ವಿಳಾಸ ಪುಲಿಕರ ಪುರಾಧೀಶ ಸೋಮೇಶನೋ ಗಿರಿಜಾಧಿಪತಿ ವಿಳಾಸ ಪುಲಿಕರ ಪುರಾಧೀಶ ಸೋಮೇಶನೋ